ಮನೆಗೆ ಎದ್ದು ನೋಡಿದ್ರೆ ಟಿಫನ್ ರೆಡಿ ಆಗಿತ್ತು. ತಟ್ಟೆಗೆ ಹಾಕೊಂಡು ಹೊಟ್ಟೆ ತುಂಬ ಚೆನ್ನಾಗಿ ಬಾರಿಸ್ಕೊಂಡೆ ಗುರು. ಹಂಗೆ ಒಂದು ಸ್ವಲ್ಪ ಬ್ಲಾಕ್ಸ್ ಬೇಗ ಒಬ್ಬನೇ ಯೋಚನೆ ಮಾಡ್ಕೊಂಡು ಯಾವ ಥರ ಮಾಡೋಣ, ಏನು ಇವತ್ತು ಯಾವ ಥರ ಏನು ಅಂತ ಗೊತ್ತಾಗ್ತತಿಲ್ಲ. ಯೋಚನೆ ಮಾಡ್ಕೊಂಡು ಹಂಗೆ ಟಿಫನ್ ಮಾಡ್ಕೊಂಡು ಮನೆಯಿಂದ ರೆಡಿಯಾಗಿ ಹೊರಟೆ. ಬಂದು ವೆಯ್ಟ್ ಮಾಡ್ತಿದ್ದೆ, ಬಸ್ ಅಂತೂ ಬರಲಿಲ್ಲ. ಯಾರೋ ಕಾರಲ್ಲಿ ಬಂದರು. ಬಸ್ ಚಾರ್ಜ್ ಇವ್ರಿಗೂ ಕೊಡಬೇಕಲ್ಲ ಅಂದ್ಬಿಟ್ಟು ಕಾರಲ್ಲೇ ಬಂದೆ. ಸ್ವಲ್ಪ ಬೇಗ ಬಂದೆ ಡ್ಯೂಟಿಗೆ ಬೇಗ ಬಂದವನು ನಮ್ಮ ಹುಡುಗಂತು ಗಾಡಿ ಇಸ್ಕೊಂಡು ಅಲ್ಲಿಂದ ಗಾಡಿ ಎತ್ಕೊಂಡು ಹಂಗೆ ಒಂದು ವೀಡಿಯೋ ತೆಕ್ಕೊಂಡು ಹಂಗೆ ಲೋಡ್ಗೆ ಹೊರಟೆ. ಟೈರ್ ಬೇರೆ ಬ್ಲಾಸ್ಟ್ ಆಗಿದೆ, ಅಲ್ಲೋಗಿ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ನಾನು. ಅವನೇ ನೋಡಿ ನಮ್ಮ ಪಂಚರ್ ಅಂಗಡಿ ಪೈಲ್ವಾನ ನಮ್ಮ ಹುಡುಗ. ಸ್ಟೆಪ್ನಿ ಎಲ್ಲ ಬಿಚ್ಕೊಟ್ಟು ಹಣ ಹಾಕಿಟ್ಟಿರ್ತೀನಿ ಅಂತಂದ. ಸದ್ಯಕ್ಕೆ ಅವನೇ ಬಿಚ್ಕೊಂಡೆ, ಎಲ್ಲ ಹಂಗೆ ನೀನೇ ಬಿಚ್ಕೊಂಬಿಡು ಅಂದ. ಅವನೇ ಬಿಚ್ಕೊಂಡ. ಅಲ್ಲಿಂದ ಲೋಡ್ಗೆ ಹೋಗ್ಬೇಕು. ಯಾಕೆ ಅವ್ರು ಟೈಮ್ ಅಂತೂ ಆಗೋಗಿತ್ತು, ಹೊಟ್ಟೆ ಅಂತೂ ಹಸಿತಿತ್ತು. ಅಲ್ಲ ನನ್ನ ಸಾಂಬಾರು ತಿನ್ಕೊಂಡಂಗೆ ನನಗೊಬ್ಬ ಗೆಳೆಯ ಸಿಗ್ತ. ನಿಮಗೂ ತೋರಿಸಿ ನೋಡಿ. ನಮ್ಮನ್ನು ನೋಡ್ಬಿಟ್ಟಂಗೆ ಓಡ್ತಾನೆ. ಯಾಕಂದರೆ ನಮ್ಮ ಗಾಡಿ ಸೌಂಡಿಗೆ ಎದ್ರಕೊಂಡು ಓಡ್ತಾವನ ಆ ಕಡೆ. ನಾನು ನೋಡೋಕ್ಕೆ ತುಂಬ ಚೆನ್ನಾಗಿ ಅಂತ ತೆಕ್ಕೊಂಡೆ. ಬಳ್ಳಾರಿ ಸಿಗ್ತಾರೆ, ಇವ್ನು ತುಂಬ ಹತ್ರದಲ್ಲಿ ಇರೋದ್ರಿಂದ ಇವತ್ತು ವೀಡಿಯೋ ತೆಗೆದೆ ಇವನ ಬಗ್ಗೆ. ನೋಡಿ ಹೆಂಗೆ ಅಡ್ಡಾಡ್ತಾನೆ, ಓಡ್ತಾನೆ ಎಷ್ಟು ದೂರ ಓಡ್ತಾನೆ ನೋಡಿ. ಹಂಗೆ ಫೋನೆಲ್ಲ ಝೂಮ್ ಆಗ್ತಿದೆ, ನನ್ನ ಕ್ಯಾಮ್ರಾನೇ ಬ್ಲರಾಗಿ ಕಾಣ್ತಿದ್ದೆ. ಅವನ್ನೆಲ್ಲ ವೀಡಿಯೋ ತಗೊಂಡಂಗೆ ಈಗ ಹೊಲ್ಡಾನ್ ಬಂದು ಅವನಂತೂ ಸಿಗೋಲ್ಲ. ನವೀನಂದೆಲ್ಲ ವೀಡಿಯೋ ತಗೊಂಡು ಮುಂದಕ್ಕೆ ನೋಡ್ಕೊಂಡು ಹೊಲ್ಟೆ ಗುರು. ಅಲ್ಲಿಂದ ನಾನು 2 ಗಂಟೆ ಔಟಿದ್ದೀವಿ ಟ್ರೈನ್. ಅಲ್ಲಿಂದ ಕ್ರೆಷರು ಬಂದು ಲೋಡಿಂಗ್ ಪಾಯಿಂಟಿಂಗ್ ಹಾಕಿದ್ದೀನಿ. ಗಾಡಿ ಅಂತೂ ಲೋಡ್ ಆಗ್ತೈತೆ. ಇಂತೂ ಕೊನೆಗೆ ನಮ್ಮ ಗಾಡಿ ಲೋಡ್ ಆಗೇ ಬಿಡ್ತು ಗುರು. ಲಾಸ್ಟ್ ಲೋಡ್ ಹಾಕ್ತೀನಿ. ಕ್ಲೀನಾಗೆಲ್ಲ ಮುಚ್ಕೊಂಡು ನೀರಿಗೆ ಹೊಡ್ಕೊಂಡು ಹೊರಡಬೇಕು. ಬರೀ ನೀರಿಗೆ ಹೊಡ್ಕೊಳ್ಳೋಣ.